ತಮಗೆ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾಧ್ಯಮದ ಸಹೋದರರು ಇಲ್ಲೇ ಇದ್ದಾರೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತನ್ನ ಸಹೋದರಿಯಾದಂಥ ಸುಭದ್ರೆಗೆ, ತಮಗೂ ಎಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನು ನಾವೆಲ್ಲರೂ ಗೊತ್ತು ನಮಗೆ. ಸುಭದ್ರೆಗೆ ಕುರುಕ್ಷೇತ್ರದ ಬಗ್ಗೆ, ಕುರುಕ್ಷೇತ್ರದ ಯುದ್ಧದಲ್ಲಿ ಯಾವ ರೀತಿ ನಾವು ಗೆಲ್ತೀವಿ ಅಂತ ಸುಭದ್ರೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಳುವಂಥ ಸಂದರ್ಭದಲ್ಲಿ ಸುಭದ್ರೆ ಬಸುರಿ ಹೆಣ್ಮಗಳಾಗಿರ್ತಾಳೆ. ಅದೇನೋ ಗೊತ್ತಿಲ್ಲ, ಶ್ರೀಕೃಷ್ಣ ಕುರುಕ್ಷೇತ್ರದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸುಭದ್ರೆ ನಿದ್ದೆಗೆ ಜಾರ್ತಾಳೆ. ಆ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿರುವಂಥ ಕೂಸು ಹೂ 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 ಅಂತ ಹೇಳುತ್ತೆ. ಸೋದರ ಮಾವನ ಕತೆ ಹೇಳುವಂಥ ಸಂದರ್ಭದಲ್ಲಿ ಅಂದರೆ ಅವಾಗ ಕೃಷ್ಣ ಪರಮಾತ್ಮನಿಗೆ ಗೊತ್ತಾಗುತ್ತೆ ಹೊಟ್ಟೆಯಲ್ಲಿ ಇರುವಂಥ ಕೂಸು ಶ್ರವಣ ಅಂದರೆ ಕೇಳಿಸುವಂಥ ಒಂದು ಗುಣ ಹೊಟ್ಟೆಯಲ್ಲಿರುವಂಥ ಕೂಸಿಗೂ ಇದೆ ಅನ್ನುವಂಥದ್ದು. ಅದಕ್ಕೆ ನಾವೆಲ್ಲ ಹಿರಿಯರು ಹೇಳ್ತಾರೆ, ನನಗೂ ಕೂಡ ನಮ್ಮ ತಾಯಿ ಹೇಳ್ತಾ ಇದ್ಲು, ಬಸುರಿ ಹೆಣ್ಮಕ್ಳಿದ್ದಾಗ ಒಳ್ಳೆಯದನ್ನು ನಾವು ನೋಡಬೇಕು, ಒಳ್ಳೆಯದನ್ನು ನಾವು ಕೇಳಬೇಕು, ಒಳ್ಳೆಯದನ್ನು ನಾವು ಊಟ ಮಾಡಬೇಕು. ಆವಾಗ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಮಕ್ಕಳಿಗೂ ಕೂಡ ಅದೇ ಗುಣಧರ್ಮ ಬರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಗೆಲ್ಲರಿಗೂ ಹೇಳ್ತಾರಲ್ಲ, ಕೆಟ್ಟದನ್ನು ನೋಡಬೇಡ್ರಿ ಅಂತ ಹೇಳ್ತಾರೋ ಇಲ್ಲೋ? ನಾನು ಎಲ್ಲರಿಗೂ ಒಂದೇ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ನಮ್ಮ ಭಾರತ ದೇಶದ ಭವಿಷ್ಯವನ್ನು ತಮ್ಮ ಮಡಿಲಿನಲ್ಲಿ ಇಟ್ಕೊಂಡಿದ್ದೀರಾ. ನೀವು ಸದೃಢವಾಗಿರಿ, ಉತ್ತಮ ಪ್ರಜೆಯನ್ನು, ಒಳ್ಳೆ ಸಂಸ್ಕೃತಿಯನ್ನು ಕೊಟ್ಟು ನಮ್ಮ ಭಾರತ ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ ತಾವು ಕೊಡುಗೆಯನ್ನು ಕೊಡಿ. ತಮಗೆ ಆ ಭಗವಂತ ಆಯುರಾಶ್ವರ್ಯ ಕೊಟ್ಟು ಒಂದು ಸದೃಢವಾದಂಥ ಆರೋಗ್ಯವಂತವಾದಂಥ ಮಗುವನ್ನು ತಮಗೆ ಕರುಣಿಸಲಿ ಅಂತ ಕೇಳ್ತಾ, ಇನ್ನು ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು 100 ವಿಕಲಚೇತನರಿಗೆ ನಾವು ಯಂತ್ರಚಾಲಿತ 3 ವೀಲರನ್ನು ಕೊಡುವುದ್ರ ಮುಖಾಂತರ ಬ್ಯಾಟ್ರಿ ಚಾಲಿತ, ಯಾಕಂದರೆ ಮನೆಯಲ್ಲಿ ಅವ್ರಿಗೆ ಓಡಾಡಲಿಕ್ಕೆ ಸೈಕಲ್ನಿಂದ ತೊಂದರೆ ಆಗುವಂಥ ಸಂದರ್ಭದಲ್ಲಿ, ಹೊರಗಡೆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ಗಳನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಬ್ರೇಲ್ ಲ್ಯಾಪ್ಟಾಪನ್ನು, ಬ್ರೇಲ್ ವಾಚನ್ನು ಕೂಡ ಇವತ್ತು ನಮ್ಮ ವಿಕಲಚೇತನರಿಗೆ ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ, ನಮ್ಮ ಹಿರಿಯ ನಾಗರಿಕರ ಒಂದು ಕಮಿಟಿ ಕೂಡ ಇದೆ. ಜಿಲ್ಲಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳು ವರ್ಷ ಪೂರ್ತಿಯಾಗಿ ನಡೆದಿವೆ. ಅವ್ರಿಗೂ ಕೂಡ ಸನ್ಮಾನ ಮಾಡುವಂಥ ಮತ್ತು ಅನೇಕ ಕಾಂಪಿಟೇಷನ್ನ ಅವ್ರು ಮಾಡಿರ್ತಾರೆ. ಅವರು ಗೆದ್ದಂಥ ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಮಾಡಿದ್ದೀವಿ. ನನಗೆ ಅರ್ಥ ಆಗುತ್ತೆ, ಸುಮಾರು 2 ಆಗ್ತಾ ಬಂದಿದೆ. ತಮಗೆಲ್ಲರಿಗೂ, ಅದರಲ್ಲೂ ಬಸುರಿ ಹೆಣ್ಮಕ್ಳಿಗೆ, ಗರ್ಭಿಣಿ ಹೆಣ್ಮಕ್ಳಿಗೆ ಹೊಟ್ಟೆ ಜಾಸ್ತಿ ಹಸು ಆಗ್ತೈತಿ. ಯಾಕಂದ್ರೆ ಒಬ್ಬರದಲ್ಲ ಊಟ, ಇಬ್ಬರದು ಊಟ ಅಲ್ಲ. ಯಾರ್ಯಾರಿಗೆ ಹಸುವಾಗಿದೆ ಕೈ ಎತ್ತಿರಿ ನೋಡೋಣ. ಎಲ್ಲರಿಗೂ ಆಗಿದೆ. ನಾನೇ ಮೊದಲು ಕೈ ಎತ್ತೀನಿ, ನನಗೆ ಹಸು ಆಗಿದೆ. ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯ ಉಪನಿರ್ದೇಶಕರು ನಮ್ಮ ನಾಗರಾಜ್ ಅವರು ಮತ್ತು ನಮ್ಮ ಕ್ಷೇತ್ರದ, ನಮ್ಮ ತಾಲೂಕಿನ CDPO ಆದಂಥ ಸುಮಿತ್ರಾ ಅವರು ಮತ್ತು ಇಲಾಖೆ ಎಲ್ಲ ಅಧಿಕಾರಿಗಳು, ಅವರ ಬಗ್ಗೆ ನಾನು ಹೇಳಲ್ಲ ಅಂತಂದರೆ ತಪ್ಪಾಗುತ್ತೆ. ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಅಚ್ಚುಕಟ್ಟಾಗಿ ರಾತ್ರಿ ಹಗಲಿ ಕೆಲಸ ಮಾಡಿ ಸರ್ಕಾರಕ್ಕೆ, ಇಲಾಖೆಗೆ ಒಳ್ಳೆ ಹೆಸರನ್ನು ತಂದುಕೊಡ್ಲಿಕ್ಕೆ ಮತ್ತು ನನ್ನ ಕನಸಿನ ಈ ಒಂದು ಕಾರ್ಯಕ್ರಮವನ್ನು ಭವ್ಯವಾದಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರನ್ನ ಹಿಡ್ಕೊಂಡು, ಸಹಾಯಕಿಯರನ್ನ ಹಿಡ್ಕೊಂಡು, ನಿರ್ದೇಶಕರನ್ನ ಹಿಡ್ಕೊಂಡು, ಎಲ್ಲ CDPOಗಳನ್ನ ಹಿಡ್ಕೊಂಡು, ಸೂಪರ್ವೈಸರ್ಗಳನ್ನ ಹಿಡ್ಕೊಂಡು, PD ಅವ್ರನ್ನ ಹಿಡ್ಕೊಂಡು ಪ್ರತಿಯೊಬ್ಬರೂ ಕೂಡ ಕಾಯ ಮನಸ ವಾಚ ಈ ಕಾರ್ಯಕ್ರಮದಲ್ಲಿ ಮನಸ್ಸು ಕೊಟ್ಟು ಮಾಡಿದಿರೋದ್ರಿಂದ ಇಷ್ಟೊಂದು ಭವ್ಯವಾದಂಥ ಕಾರ್ಯಕ್ರಮ ಇವತ್ತು ನಾವು ಮಾಡಲಿಕ್ಕೆ ಸಾಧ್ಯ ಆಯ್ತು. ನಾನು ಮಾಧ್ಯಮದವರು ನನ್ನನ್ನು ಕೇಳ್ತಾ ಇದ್ರು, ಅಕ್ಕ ಜಿಲ್ಲೆಗೆ ಅಷ್ಟೇ ಸೀಮಿತನ ಮುಂದಿನ ಕಾರ್ಯಕ್ರಮ ಅಂತ. ಈ ಕಾರ್ಯಕ್ರಮವನ್ನು ನೋಡಿದ್ರೆ ನನಗೆ ಮುಂದಿನ ಮಾರ್ಚ್ ತಿಂಗಳಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಸರ್ಕಾರಿ ಆದೇಶವನ್ನು ಹೊರಡಿಸ್ತೀವಿ ಅಂತ ಹೇಳ್ತಾ, ಅತ್ಯಂತ ಯಶಸ್ವಿಯಾದಂಥ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ತುಂಬ ವಿಚಾರಗಳಿತ್ತು ಮಾತನಾಡಬೇಕಂತ, ಆದರೆ ತಮಗೂ ಎಲ್ಲರಿಗೂ ಗೊತ್ತಿದೆ, ನನಗೂ ಆಕ್ಸಿಡೆಂಟ್ ಆಗಿ 1.5 ತಿಂಗಳ ಮನೆಯಲ್ಲಿ ರೆಸ್ಟ್ ತಗೊಂಡು ಈಗ ತಾನೇ ಹೊರಗಡೆ ಬಂದಿದ್ದೀನಿ.
ಇದು ನನ್ನ ಮೊದಲನೆಯ ಸರ್ಕಾರಿ ಕಾರ್ಯಕ್ರಮ. ಅದು ನನ್ನ ಕ್ಷೇತ್ರದಿಂದನೇ ಶುರು ಮಾಡಿದ್ದೀನಿ. ತಮ್ಮೆಲ್ಲರ ಆಶೀರ್ವಾದ ಸಹಕಾರದೊಂದಿಗೆ, ದೇವರ ಆಶೀರ್ವಾದದೊಂದಿಗೆ ಪುನರ್ಜನ್ಮ ನನಗೆ ಸಿಕ್ಕಂತಾಗಿದೆ. ತಮ್ಮೆಲ್ಲರ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ದಿನದ 12-13 ಗಂಟೆ ತಮಗೆ ಮೀಸಲಿಟ್ಟು ಖಂಡಿತವಾಗ್ಲೂ ನನ್ನ ಸೇವೆಯನ್ನು ಮಾಡ್ತೀನಿ. ತಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಕೂಡ, ಯಾಕಂತಂದರೆ ಯಾರ್ದಾದ್ರೂ ಹೆಸರು ತಗೊಳ್ಳಲ್ಲ ಅಂತಂದರೆ ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ, ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.